ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಗಿರಿಧರ್ ಭಟ್. ಕೆಲವೊಬ್ಬರಲ್ಲಿ ಬಹಳಷ್ಟು ಅನುಮಾನ, ಒಂದು ರೀತಿಯಲ್ಲಿ ಮನಸ್ಸು ಸಂತೋಷವಾಗಿರೋದಿಲ್ಲ. ಯಾರೋ ಏನೋ ಮಾಡಿಸ್ಬಿಟ್ಟಿದ್ದಾರೆ, ಮಾಟ ಮಾಡಿಸ್ಬಿಟ್ಟಿದ್ದಾರೆ, ಎಳಗಿನೇ ಆಗ್ತಾ ಇಲ್ಲ. 1 ವರ್ಷ ಆಯಿತು, 2 ವರ್ಷ ಆಯಿತು, 10 ವರ್ಷ ಆಯಿತು. ಮೊದಲು ಹೆಂಗಿದ್ದೆ ಗೊತ್ತಾ ಸ್ವಾಮಿ, ರಾಜ ಥರ ಇದ್ದೆ. ಆದರೆ ಯಾರೋ ಮಾಡಿಸಿದ್ದಾರೆ, ಆವಾಗಿಂದ ನನ್ನ ಪರಿಸ್ಥಿತಿ ಭಾಳಷ್ಟು ಕಳಪೆ ಆಗಿದೆ. ಈ ಒಂದು ಸ್ಥಿತಿ. ಕೆಲವೊಬ್ರು ಏನಂತಂದರೆ, ದುಡಿಯೋದಕ್ಕೆ ಮನಸ್ಸಿಲ್ಲ, ಹೊರಗಡೆ ಹೋಗಿ ಕೆಲಸ ಮಾಡೋ ಮನಸ್ಥಿತಿ ಇರೋದಿಲ್ಲ. ಆದರೂ ಯಾರೋ ಮಾಡಿಸ್ಬಿಟ್ಟಿದ್ದಾರೆ, ಅದಕ್ಕೆ ನನಗೆ ಯಾವ ಕೆಲಸ ಮಾಡೋಕ್ಕೂ ಆಗ್ತಾ ಇಲ್ಲ. ಇನ್ನು ಕೆಲವೊಬ್ರು ಯಾರೋ ಮಾಟ ಮಾಡಿಸಿದ್ರೆ ಸ್ವಾಮಿ, ಅದಕ್ಕೆ ಓದೋ ಕಡೆನೇ ಜ್ಞಾನ ಬರ್ತಾ ಇಲ್ಲ. ಇಂತಹ ಒಂದು ಯೋಚನೆ ಮಾಡೋರಿದ್ದಾರೆ. ಎಲ್ಲದಕ್ಕೂ ಮಾಟ ಮಂತ್ರ ಎಂಬುದಾಗಿ ಹೇಳ್ತೇವೆ, ಅದು ಕೆಲವೊಮ್ಮೆ ಸುಳ್ಳಾಗಿರುತ್ತೆ ಅಥವಾ ನಮ್ಮ ಭ್ರಮೆ ಆಗಿರುತ್ತೆ. ಯಾರೋ ಮಾಟ ಮಾಡಿಸಿದ್ದಾರೆ, ಅಯ್ಯೋ ನನಗೆ ಮಾಡಿಸ್ಬಿಟ್ಟಿದ್ದಾರೆ. ಈ ಒಂದು ಕೊರಗೇನಿದೆ ಮನುಷ್ಯನಿಗೆ, ಅದು ಅಷ್ಟು ಸರಿಯಲ್ಲ. ಅದು ನಮ್ಮಲ್ಲಿ ಕೆಲವೊಂದು ದುರ್ಗುಣಗಳನ್ನು ಅಥವಾ ದುರ್ವಿಚಾರಗಳನ್ನು, ನಮ್ಮ ಒಂದು ಜಡವನ್ನು ನಾವು ತಪ್ಪು ಮುಚ್ಕೊಳ್ಳಿಕ್ಕೆ ಇನ್ನೊಬ್ಬರ ಮೇಲೆ ಹಾಕುವಂಥ ಒಂದು ಪರಿಕರ ಆಗಿಬಿಟ್ಟಿದೆ ಇತ್ತೀಚೆಗೆ. ಅದನ್ನು ಸಹ ನಾವು ತಿಳಿಸ್ಲೇಬೇಕು. ಅದು ಇದೆ ಇಲ್ಲ ಅನ್ನೋದು ಅವ್ರವ್ರಿಗೆ ನಂಬಿಕೆ ಬಿಟ್ಟಿದ್ದು. ಕೆಲವೊಬ್ರು ಏನು ಕೆಲಸ ಮಾಡೋದಕ್ಕೆ ಮನಸ್ಸು ಇರೋದಿಲ್ಲ, 2 ವರ್ಷ 3 ವರ್ಷ ಮನೆಯಲ್ಲೇ ಕೂತ್ಕೊಂಡಿರ್ತಾರೆ. ಅವ್ರಿಗೇನು ಮಾಡಿಸ್ಬಿಟ್ಟಿದ್ದಾರೆ, ಅದಕ್ಕೆ ನಾನು ಕೆಲಸಕ್ಕೆ ಹೋಗಕ್ಕೆ ಮನಸ್ಸು ಬರ್ತಾ ಇಲ್ಲ, ಬರೀ ಒಂದೇ ಮಾತು ಅಂದರೆ ಇವನು ಸೋಮಾರಿ, ಹುಟ್ಟು ಸೋಮಾರಿ, ಹಾಗಾಗಿ ಅದನ್ನು ಇನ್ನೊಬ್ಬರ ಮೇಲೆ ಹಾಕಿ ಸುಮ್ಮನಾಗ್ಬಿಡೋದು. ಇಂಥ ಒಂದು ಆಲೋಚನೆ ಇರಲಿ. ಅಥವಾ ಯಾವುದಾದ್ರೂ ಒಂದು ವಿಚಾರವಾಗಿ ನಿಮ್ಮ ಉನ್ನತಿ ಬೆಳವಣಿಗೆ ಹಂತ ಹಂತವಾಗಿ ಬೆಳೀತಾ ಇದ್ದೀರ, ಏನೋ ಒಂದು ಸಾಧಿಸ್ತಾ ಇದ್ದಾರೆ. ನಿಜವಾಗ್ಲೂ ನಿಮಗೆ ಮಾಂತ್ರಿಕ ಪ್ರಯೋಗ ಆಗಿದೆ, ಯಾರೋ ಮಾಟ ಮಾಡಿಸಿದ್ದಾರೆ, ಜನದೃಷ್ಟಿಯಂತಹ ಒಂದು ಕ್ರೂರ ದೃಷ್ಟಿಗೆ ಬಲಿಯಾಗಿದ್ದೀರಾ, ಅಥವಾ ಬೇಕಂತಲೇ ನಿಮ್ಮ ಹೆಸರಲ್ಲಿ ಯಾರೋ ಮಳೆ ಹೊಡೆದಿದ್ದಾರೆ, ಏನೋ ಒಂದು ಮಾಡಿದ್ದಾರೆ, ನಿಮ್ಮನ್ನ ಹಠಾತ್ತನೆ ಚೆನ್ನಾಗಿ ನಡೀತಾ ಇರತಕ್ಕಂಥ ವ್ಯವಹಾರ ಬಿದ್ದೋಗಿದೆ. ಅಂದರೆ ನೀವು ಅಲ್ಲಿ ಕೆಲಸ ಬಿಟ್ಟಿರೋದಿಲ್ಲ, ಕೆಲಸ ಮಾಡ್ತಾ ಇರ್ತೀರ. ಆದರೆ ಆ ಕೆಲಸದಲ್ಲಿ ನಿಮ್ಗೆ ಯಾವುದೇ ರೀತಿಯಾದಂಥ ಪ್ರತಿಫಲ ಬರೋದಿಲ್ಲ. ಮನೆ ಕಟ್ಟಿರ್ತೀರ, ಒಂದು ಒಳ್ಳೆ ಸೂರನ್ನು ಮಾಡಿರ್ತೀರ, ಮನೆಗೋಸ್ಕರ ಮಕ್ಕಳಿಗೋಸ್ಕರ ಒಂದು ಒಳ್ಳೆ ಜೀವನ ಕಟ್ಕೊಂಡಿರ್ತೀರ. ಇದ್ದಕ್ಕಿದ್ದಂಗೆ ಸಾಲ ಮಾಡ್ಕೊಂಡ್ಬಿಡ್ತೀರ. ಆದರೂ ನೀವು ಸಾಲ ತೀರಿಸ್ಲಿಕ್ಕೆ ದಿನ ಓಡಾಟ ಮಾಡ್ತಾನೆ ಇರ್ತೀರ. ಮನೆ ಎಲ್ಲ ಚೆನ್ನಾಗಿರುತ್ತೆ, ಇದ್ದಕ್ಕಿದ್ದಂಗೆ ಅನಾರೋಗ್ಯ ಸಮಸ್ಯೆ, ಇದ್ದಕ್ಕಿದ್ದಂಗೆ ಏನೋ ಒಂದು ರೀತಿಯಲ್ಲಿ ಆಯಾಸ, ಇದ್ದಕ್ಕಿದ್ದಂಗೆ ಮನೆಯಲ್ಲಿ ಏನೋ ಒಂದು ರೀತಿಯಲ್ಲಿ ಜಗಳ ಕದನ. ಇವೆಲ್ಲ ಸ್ಥಿತಿಗತಿಗಳನ್ನು ನಾವು ಮಾಂತ್ರಿಕ ಸ್ವರೂಪ ಎಂಬುದಾಗಿ ನಿರ್ಧಾರ ಮಾಡ್ಬೋದು. ಅದನ್ನ ಬಿಟ್ಟು ಏನೋ ಕೆಲಸ ಮಾಡದೇ ಇರೋಂಗೆ ಯಾರೋ ಬಂದು ಮಾಡಿಸೋದು ಕಷ್ಟ. ಅವಶ್ಯಕತೆ ಮೊದಲೇ ಕೆಳಗಡೆ ಬಿದ್ದಿದ್ದಾನೆ, ಅವ್ನಿಗೇನು ಮಾಡಿಸ್ತಾರೆ, ಅವ್ರಿಗೇನು ಅದು ಬೇಕಾಗಿಲ್ಲ. ಎಲ್ಲಿ ಉನ್ನತಿ ಇರ್ತದೆ ಅಲ್ಲಿ ಅವನತಿ ಕಾಣಬೇಕು ಅನ್ನೋಂಥ ಒಂದು ಲೆಕ್ಕಾಚಾರದಲ್ಲೇ ಕೆಲವೊಂದು ನಡೆಯುವಂತಹ ಒಂದು ಸಾಧ್ಯತೆ 100% ಕಂಡು ಬರುತ್ತಲ್ಲಿ ಅಂಥದ್ರಲ್ಲಿ. ಈ ಒಂದು ಸ್ಥಿತಿ ಮಾಂತ್ರಿಕವಾಗಿ ನಿಮ್ಮನ್ನ ಹಿಮ್ಮೆಟ್ಟಿಸಿದ್ರೆ, ನಿಮ್ಮ ಯೋಜನೆ ವಿಚಾರಗಳು ತಲೆಕೆಳಗಾಗಿ ನೀವು ನಷ್ಟದ ಹಾದಿಗೆ ಸಾಗಿದ್ರೆ, ನಿಮ್ಮ ವ್ಯವಸ್ಥೆ ದಾರಿದ್ರ್ಯ ಪೂರಕವಾಗಿ ನಡೀತಾ ಇದ್ರೆ, ನಿಮಗೆ ಸಂಕಷ್ಟಗಳು ಅನೇಕವಾಗಿ ಬೆಟ್ಟ ಹೊತ್ತದಂಗೆ ಹೊತ್ತುತ್ತಾ ಇದ್ರೆ, ಈ ಕಷ್ಟಗಳ ಸರಮಾಲೆಗಳು ಹೆಚ್ಚಾಗಿದ್ರೆ, ಖಂಡಿತವಾಗಿ ಅದು ಮಾಂತ್ರಿಕ ಸ್ವರೂಪ ಆಗಿರ್ಬೋದು. ಅಂತಹ ಒಂದು ಸ್ವರೂಪಗಳು ಕಂಡು ಬಂದಲ್ಲಿ ತಾವು ಈ ಸರಳ ಪರಿಹಾರವನ್ನು ತಮ್ಮ ಮನೆಯಲ್ಲಿ ಮಾಡ್ಬೋದು. ಇದರಿಂದ ಖಂಡಿತವಾಗಿ ನಿಮಗೆ ಪ್ರತಿಫಲ ಅನ್ನೋದು ಸಿಕ್ಕೇ ಸಿಗುತ್ತೆ ಎಂಬುದು ನನ್ನ ಒಂದು ಭರವಸೆ ಮಾತು. ಪರಿಹಾರ ಉಪಾಯ ಏನು? ತಾವು ಮಾಡಬೇಕಾಗಿರ್ತಕ್ಕಂಥದ್ದು ನಿಯಮ, ಪ್ರತಿ ಮಂಗಳವಾರ ಮತ್ತು ಶನಿವಾರ, ವಾರದಲ್ಲಿ 2 ದಿನ, ಪ್ರತಿ ಮಂಗಳವಾರ ಮತ್ತು ಶನಿವಾರದ ದಿನದಂದು ಈ ಕುಂಬಳಕಾಯನ್ನು ತೆಗೆದು ಅದನ್ನು ಅರ್ಧ ಭಾಗ ಮಾಡಿ 2 ಭಾಗವನ್ನಾಗಿ ಮಾಡಿ, ಅದರಲ್ಲಿರ್ತಕ್ಕಂತಹ ತಿರುಳನ್ನು ಹೊರಗಡೆ ಹಾಕಿ, ಆ ಕುಂಬಳಕಾಯಲ್ಲಿ ಅಥವಾ ತಿರುಳನ್ನು ಸ್ವಲ್ಪ ಭಾಗವನ್ನು ತೆಗೆದು ಆ ಕುಂಬಳಕಾಯಲ್ಲಿ ತಾವು ದೀಪವನ್ನು ಬೆಳಗಿಸ್ಬೇಕು. ಯಾವುದಾದ್ರೂ ಎಣ್ಣೆಯಲ್ಲಿ ದೀಪವನ್ನು ಬೆಳಗಿಸಿ, ಆ ದೀಪದ ದಾರ ಏನಿದೆ, ಮಂಗಳವಾರದ ದಿವಸ ಕೆಂಪು ಬತ್ತಿಯನ್ನು ಬೆಳಗಿಸ್ಬೇಕು. ಅಥವಾ ಬಿಳಿ ಬತ್ತಿಯನ್ನು ಈ ಕುಂಕುಮದಲ್ಲಿ ಸ್ವಲ್ಪ ಮಿಶ್ರಣ ಮಾಡಿ ಅದು ಕೆಂಪಾಗುತ್ತೆ, ಆ ಕೆಂಪು ಬತ್ತಿಯನ್ನು ತಾವು ಬೆಳಗಿಸ್ಬೇಕು. ಅಥವಾ ಕೆಂಪು ನೂಲನ್ನು ಬತ್ತಿ ರೂಪದಲ್ಲಿ ಮಾಡ್ಕೊಳ್ಬೋದು. ಶನಿವಾರದ ದಿವಸ ಕಪ್ಪು ನೂಲನ್ನು ಬಳಸಬೇಕು, ಅಂದರೆ ಕಪ್ಪು ದಾರವನ್ನು ಬಳಸಬೇಕು. ನೂಲನ್ನು ಈ ಬತ್ತಿ ಥರ ಮಾಡಿ ತಾವು ಶನಿವಾರ ದಿವಸ ಬೆಳೆಸಬೇಕು. ಯಾವುದರಲ್ಲಿ? ಕುಂಬಳಕಾಯಲ್ಲಿ ಮಾತ್ರ. ಮಂಗಳವಾರ ಕೆಂಪು ಬತ್ತಿ, ಶನಿವಾರ ದಿವಸ ಕಪ್ಪು ಬತ್ತಿ. ಈ 2 ಒಂದು ಆಚರಣೆಯನ್ನು ತಾವು ತಮ್ಮ ಮನೆಯಲ್ಲಿ ಮಾಡಿ, ಚಿಕ್ಕದಾಗಿರ್ತಕ್ಕಂಥ ಕುಂಬಳಕಾಯಿ ಅಂತಂದೇ ಮಾಡಿ ಸಾಕು.
ಶನಿವಾರ ಮತ್ತು ಮಂಗಳವಾರ ಏನು ಮಾಡ್ತೀರಾ ಈ ವಿಧಾನ ನಿಮ್ಮ ಮನೆಯಲ್ಲಿರ್ತಕ್ಕಂತಹ ಋಣಾತ್ಮಕವಾದಂತಹ ಚಲನವಲನಗಳು, ನಿಮ್ಮ ಮನೆಯಲ್ಲಿ ನಡೀತಾ ಇರತಕ್ಕಂತಹ ಸಮಸ್ಯೆಗಳು ಅಥವಾ ಶತ್ರುಗಳ ದೃಷ್ಟಿಯಿಂದ ಕಾಡಾಟ ಶುರುವಾಗಿ ಮಾಂತ್ರಿಕ ಸ್ವರೂಪ ಪಡೆದಿದ್ರೆ ಆ ಮಾಂತ್ರಿಕ ವಿಚಾರಗಳು ಈ ಕೂಷ್ಮಾಂಡು ಅಂತ ಹೇಳ್ತೀವಿ ನಾವು, ಕುಂಬಳಕಾಯಿಯನ್ನು, ಅದನ್ನ ನಾವು ಪ್ರಧಾನವಾಗಿ ಈ ದೀಪವನ್ನು ಬೆಳಗಿಸೋದ್ರಿಂದ ಅಲ್ಲಿ ಈ ಋಣಾತ್ಮಕ ಅಲೆ ಅನ್ನೋದು ತೆಗೆದುಹಾಕುವಲ್ಲಿ ಇದು ಸಕ್ಷಮವಾಗಿ ಪಾತ್ರ ನಿರ್ವಹಿಸುತ್ತೆ. ಅಂಥ ಒಂದು ಉಪಯುಕ್ತಕರವಾದಂಥ ಒಂದು ವಿಚಾರ ಇದಾಗಿದೆ. ಖಂಡಿತ ಇದನ್ನ ಮಾಡಿ. ನಿಮ್ಮ ಯಾವುದೇ ದಾರಿದ್ರ್ಯ ಸ್ವರೂಪ ಇರಲಿ, ದೋಷಾದಿಗಳಾಗಿರಲಿ, ಮಾಂತ್ರಿಕವಾದಂತಹ ಛಾಯೆಗಳಾಗಿರಲಿ ದೂರ ಆಗುತ್ತೆ. ಅಥವಾ ನಿಮ್ಮ ಮನಸ್ಸಲ್ಲಿ ಏನೋ ಮಾಟ ಮಾಡಿಸ್ಬಿಟ್ಟಿದ್ದಾರೆ ಅನ್ನೋದು ಭಯ ಇದೆಯಲ್ಲ, ಹಂಗಿದ್ರೂ ಸಹ ಹೋಗ್ಲಿ ಮಾಡಿಬಿಡಿ. ಈ ರೀತಿಯಾಗಿ ತಾವು ಮಾಡೋದ್ರಿಂದ ಪ್ರತಿ ಮಂಗಳವಾರ, ಪ್ರತಿ ಶನಿವಾರ ಎಷ್ಟು ದಿನ ಮಾಡಬೇಕು, ನೀವು ಸರಿ ಹೋಗೋ ತನಕ ಮಾಡಿ. ನೀವು ಒಂದು ದಿನದಲ್ಲಿ ಸರಿ ಆದ್ರೆ ಬಿಟ್ಬಿಡಿ, ಮಾರನೇ ದಿನ ಮಾಡಿಬಿಡಿ. ಅಥವಾ ನೀವು ಒಂದು ಆದಷ್ಟು ಈ 9 ವಾರ ತನಕ ಮಾಡಿದ್ರೆ ಬಹಳ ಶ್ರೇಷ್ಠ ಎಂಬುದಾಗಿ ನಾವು ನೋಡ್ತಾ ಇರ್ತೀವಿ. ನಿಮಗೆ ಎಷ್ಟು ಸಾಧ್ಯನೋ ಅಷ್ಟು ಮಾಡಿ. ಏನು ಒಂದು 5 ನಿಮಿಷದ ಕೆಲಸ ಮಾಡಿದ್ರೆ ಖಂಡಿತ ಈ ದುಃಖ ದಾರಿದ್ರ್ಯ ಜಂಜಾಟಗಳಿಂದ ಹೊರಗಡೆ ಬರ್ತೀರ ಅನ್ನೋದು ನನ್ನ ಒಂದು ಮಾತು ಇದಾಗಿದೆ. ಇದರ ಜೊತೆಗೆ ವೀಕ್ಷಕರೇ, ಆದಷ್ಟು ತಾವು ಈ ಅಷ್ಟ ದಿಗ್ಬಂಧನದಂತಹ ಕವಚಗಳಾಗಿರ್ಬೋದು, ದಿಗ್ಬಂಧನ ಸ್ವರೂಪವಾಗಿರ್ತಕ್ಕಂಥ ಯಂತ್ರಗಳಾಗಿರ್ಬೋದು, ಕವಚಗಳಾಗಿರ್ಬೋದು, ನಿಮ್ಮ ಮನೆಯ ಬಾಗಿಲಿನ ಒಳ ಬಾಗಿಲಿನ ಮೇಲ್ಭಾಗದಲ್ಲಿ ಕಟ್ಟುವಂಥ ಒಂದು ವ್ಯವಸ್ಥೆ ಮಾಡಿ. ಅದು ಯಾರು ನುರಿತರು ಪರಿಣಿತರು ಇರ್ತಾರೆ ಅಂಥವ್ರ ಕಡೆಯಿಂದ ಮಾಡಿಸುವಂಥದ್ದು ಬಹಳ ಒಳ್ಳೆಯದು. ಇದು ಕಟ್ಟೋದ್ರಿಂದ ಅಭಿಷ್ಟ ಸಿದ್ಧಿ ಆಗಿರ್ತಕ್ಕಂಥ ಯಂತ್ರಗಳು ಹಾಕೋದ್ರಿಂದ ಖಂಡಿತವಾಗಿ ನಿಮ್ಮ ಮನೆಯ ಒಂದು ವ್ಯವಸ್ಥೆ, ಅಂದರೆ ಮನೆ ಒಳಗಡೆ ಬರ್ತೀವಿ, ಮನೆಯಿಂದ ಹೊರಗಡೆ ಹೋಗ್ತೀವಿ, ಹೋಗಿದ್ದ ಕೆಲಸ ಮಾಡುವಂಥ ಕಾರ್ಯ ಅಥವಾ ಹೊರಗಡೆಯಿಂದ ಬರುವಂಥ ಕೆಟ್ಟ ಪರಿಣಾಮಗಳಾಗಿರ್ಬೋದು, ಅದನ್ನು ತಡೀಲಿಕ್ಕೂ ಸಹ ಇದು ಬಹಳಷ್ಟು ಇದು ಒಳ್ಳೆಯ ರೀತಿಯಾದಂತಹ ಫಲಿತಾಂಶವನ್ನು ಕೊಡುತ್ತೆ. ಅದನ್ನು ಸಹ ತಾವು ಯೋಚನೆ ಮಾಡ್ಬೋದು. ಹಾಗಾಗಿ ನಾನು ತಿಳಿಸ್ತಾ ಇದ್ದೀನಿ, ತಾವು ಈ ಒಂದು ನರಳಾಟ ಜಂಜಾಟದಲ್ಲಿದ್ದರೆ ಈ ಪರಿಹಾರ ಬಹಳಷ್ಟು ಉಪಯುಕ್ತಕರವಾಗಿದೆ ಎಂಬುದಾಗಿ ನನ್ನ ಒಂದು ನಂಬಿಕೆಯ ವಿಷಯದಲ್ಲಿ ಈ ಮಾಹಿತಿಯನ್ನು ತಿಳಿಸಿದ್ದೀನಿ. ಹಾಗೆ ನಾನು ನಿಮ್ಮ ಗಿರಿಧರ್ ಭಟ್. ನಮ್ಮ ಕಚೇರಿ ಬಂದು ಬೆಂಗಳೂರು ಯೂನಿವರ್ಸಿಟಿ ಕ್ವಾರ್ಟರ್ಸ್ ಸರ್ಕಲ್, ಜ್ಞಾನ ಭಾರತಿ ಬೆಂಗಳೂರಲ್ಲಿ ಕಚೇರಿ ಇದೆ. ನೇರವಾಗಿ ಕರೆ ಮಾಡಿ ಮುಕ್ತವಾಗಿ ಸಮಾಲೋಚನೆ ಮಾಡ್ಬೋದು. ಕಚೇರಿಗೆ ಬರ್ತಕ್ಕಂಥವ್ರು ಮೊದಲೇ ಸಮಯವನ್ನು ನಿಗದಿ ಮಾಡಿಕೊಂಡು ನಮ್ಮ ಕಚೇರಿಗೆ ಬಂದು ಹೋಗಿ ತಿಳಿದಿರೋದನ್ನ ತಿಳಿಸುವಂಥ ಒಂದು ಪ್ರಯತ್ನ ಮಾಡೋಣ. ಹಾಗೆ ನಿಮ್ಮ ಅನಿಸಿಕೆ ವಿಚಾರಗಳು ಏನಾದರೂ ಇದ್ದರೆ ಕಮೆಂಟ್ನಲ್ಲಿ ಹಾಕಿ, ಅದರ ಬಗ್ಗೆನೂ ಕೂಡ ಮಾಹಿತಿ ಕೊಡುವಂಥ ಒಂದು ವ್ಯವಸ್ಥೆ ಮಾಡೋಣ. ಎಲ್ಲರಿಗೂ ಸಹ ಶುಭವಾಗಲಿ. ನಮಸ್ಕಾರ.